ಯಾವ ರೀತಿ ಸರ್ ಈಗ ಪ್ಲಸ್ ಆಗುತ್ತಾ ಈ ಬಗ್ಗೆ ಚರ್ಚೆ ಕೂಡ ನಡೀತಾ ಇದೆ. ಜೆ.ಡಿ.ಎಸ್ ಕೂಡ 4 ಸ್ಥಾನಗಳ ಸ್ಪರ್ಧೆ ಇದ್ರ ಬಗ್ಗೆ ಬಹುಶಃ ಇಡೀ ದೇಶ ಇವತ್ತು ಮತ್ತೊಮ್ಮೆ ಮೋದಿ ಅನ್ನೋದನ್ನು ಯಾರೂ ಕೂಡ ತಪ್ಪಿಸೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಆ ಶಕ್ತಿಯನ್ನು ತಡೆಯೋಕ್ಕೆ ಯಾವ ಇನ್ನೊಂದು ಶಕ್ತಿ ಇಷ್ಟವರೆಗೂ ಹುಟ್ಟಿಲ್ಲ. ಅದರಿಂದ ಇವತ್ತು NDA ಮೈತ್ರಿಕೂಟದ ಅಭ್ಯರ್ಥಿಗಳು ಎಲ್ಲರೂ ಕೂಡ ಇಡೀ ದೇಶದಲ್ಲಿ ಏನು ಚುನಾವಣೆ ನಡೀತಾ ಇದೆ, 2ನೇ ಫೇಸ್ ಏನು ಇವತ್ತು ಆಗ್ತಾ ಇದೆ, ನನಗನ್ನಿಸುತ್ತೆ ಬಹುಶಃ NDA ಮೈತ್ರಿಕೂಟ 400ಗಿಂತ ಹೆಚ್ಚಿಗೆ ಸೀಟನ್ನು ಪಡ್ಕೊಂಡು ಹ್ಯಾಟ್ರಿಕ್ ಹೀರೋ ಆಗಿ ನರೇಂದ್ರ ಮೋದಿ ಸಾಹೇಬರು ಹೊರಹೊಮ್ಮುತ್ತಾರೆ. NDA ಸರ್ಕಾರ ಉತ್ತಮವಾದಂಥ ಕೆಲಸವನ್ನು ಮಾಡುವಂಥ ಎಲ್ಲ ಅವಕಾಶಗಳಿದೆ. ಅದರಿಂದನೇ ನಮ್ಮ ವರಿಷ್ಠ ಅಂತ ಸನ್ಮಾನ್ಯ ದೇವೇಗೌಡರು, ನರೇಂದ್ರ ಮೋದಿಜಿಯವರು ಎಲ್ಲರೂ ಕೂಡ ಒಗ್ಗೂಡಿ ಇವತ್ತು ಕರ್ನಾಟಕ ರಾಜ್ಯದಲ್ಲಿ 28 ಕ್ಷೇತ್ರದಲ್ಲಿ 28 ಗೆಲ್ಲಬೇಕು ಅನ್ನೋ ಒಂದು ಸಂಕಲ್ಪ ತೊಡಗಿಸ್ಕೊಂಡು ಕೆಲಸ ಮಾಡ್ತಾಯಿದ್ವಿ. ಬಹುಶಃ ಆ ಭಗವಂತನ ಆಶೀರ್ವಾದ ಕೂಡ ಇವತ್ತು ಅಯೋಧ್ಯೆಯಲ್ಲಿ ರಾಮ ಮಂದಿರ ಇರ್ಬೋದು, ಕಾಶಿಯಲ್ಲಿ ಏನು ಈಶ್ವರನ ಒಂದು ಆಶೀರ್ವಾದ ಇರ್ಬೋದು, ಎಲ್ಲ ಕೂಡ ಮೋದಿ ಸಾಹೇಬರು ಸಿಕ್ಕಿದೆ. ಬಹುಶಃ ಅವರು ಪ್ರಧಾನಮಂತ್ರಿ ಆಗೋದನ್ನು ಯಾವ ಶಕ್ತಿಯಿಂದನೂ ತಡೆಯೋಕ್ಕೆ ಆಗೋದಿಲ್ಲ ಅನ್ನೋದನ್ನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತಾರೆ. ರಾಜ್ಯದಲ್ಲಿ NDA ಮೈತ್ರಿಕೂಟಕ್ಕೆ ಎಷ್ಟು ಸ್ಥಾನಗಳು 28ಕ್ಕೆ 28 ಗೆಲ್ತೀವಿ, ಅದರಲ್ಲಿ ಯಾವುದೇ ಸಂಶಯ ಬೇಡ. ಇವತ್ತೇನು 14 ಪಾರ್ಲಿಮೆಂಟ್ ವಿಧಾನಸಭಾ ಕ್ಷೇತ್ರಕ್ಕೆ ಇವತ್ತೇನು ಚುನಾವಣೆ ನಡೀತಾ ಇದೆ, ಈ 14ರಲ್ಲಿ 14 ಕೂಡ NDA ಮೈತ್ರಿಕೂಟದ ಅಭ್ಯರ್ಥಿಗಳ ಗೆಲ್ತಾರೆ ಅನ್ನೋ ಒಂದು ವಿಶ್ವಾಸ ನನಗಿದೆ. ಬಹುಶಃ ಮತ್ತು 7ನೇ ತಾರೀಕೇನು ನೆಕ್ಸ್ಟ್ ಮಂತ್ ಚುನಾವಣೆ ನಡೀತದೆ, ಆವಾಗಲೂ 14 ಗೆಲ್ತೀವಿ. ಬಹುಶಃ 28ಕ್ಕೆ 28 ಗೆಲ್ಲುವಂಥ ಒಂದು ಅವಕಾಶವನ್ನು ಕನ್ನಡಿಗರು, ಕರ್ನಾಟಕದ ಮಹಾ ಜನತೆ ಆಶೀರ್ವಾದ ಮಾಡ್ತಾರೆ ಅನ್ನೋ ವಿಶ್ವಾಸ ನನಗೆ. ಥ್ಯಾಂಕ್ ಯು.